ನನ್ನ ಈ ಖುಷಿ ಕಾರಣ ಏನು ಗೊತ್ತಾ, ನಮ್ಮ ಯಜಮಾನ್ರು ಪಿಕ್ ಮಾಡೋಕೆ ಬಂದಿದ್ರು, ಕರ್ಕೊಂಡು ಹೋಗ್ಬಿಟ್ಟು ಸೀದಾ ಮಾಲಲ್ಲಿ ನಿಲ್ಸಿದ್ರು. ನಿನ್ಗೆ ಏನೇನು ಬೇಕು ಎಲ್ಲ ತಗೋ ಇವತ್ತು ಅಂತ. ನಾನು ಅವ್ರಿಗೆ ಹೇಳಿದ್ದು ಇಷ್ಟೇ, ನೀವು ತೊಗೊಳೋದಾದ್ರೆ ನಾನು ತಗೋತೀನಿ, ಇಲ್ಲ ನಾನು ತೊಗೊಳ್ಳಲ್ಲ ಅಂತ. ಅದಕ್ಕೇ ಮುಂಚೆ ಅವರಿಗೆ ಸೆಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವ್ರು ಹಾಕಿ ನೋಡ್ತಿದ್ದಿದ್ದು ಬಟ್ಟೆ ಎಲ್ಲ ಇವ್ರಿಗೆ ನಿಜವಾಗೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಆದರೆ ಏನು ಮಾಡೋದು, ಇವ್ರು ತೊಗೊಳಕ್ಕೆ ಮನ್ಸು ಮಾಡ್ತಿರ್ಲಿಲ್ಲ. ಒಂದೇ ಒಂದು ತಗೋಬಿಟ್ಟು ಬೇಡ ನನಗೆ ಸಾಕು ಅಂದರು. ಇಲ್ಲಿಂದ ನಾವು ಮ್ಯಾಕ್ಸ್ಗೆ ಹೋದೋ, ಹಾಗೆ ಮಾಲ್ನ ಸುತ್ತಬೇಕಿದ್ರೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತ. ಡೈಲಿ ಕೆಲಸದಲ್ಲಿ ನಮ್ಮನ್ನ ನಾವು ಮರ್ತೋಗ್ಬಿಟ್ಟಿರ್ತೀವಿ. ಇಲ್ಲಿಂದ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ರೆಸ್ಟೋರೆಂಟ್ಗೆ ಹೋದೋ, ಇಲ್ಲಿ ನಾವು ಕೇಳ್ತಿದ್ದಿದ್ದೇ ಒಂದು, ಅವ್ರು ಕೊಡ್ತಿದ್ದಿದ್ದೇ ಒಂದು. ನಾವು ಇವ್ರಿಗೆ ಹೇಳೋದು ಅರ್ಥ ಆಗಲ್ಲ, ಅವ್ರು ನಮಗೆ ಹೇಳೋದು ಅರ್ಥ ಆಗಲ್ಲ. ನಾನೊಂದು ಬರ್ಗರ್ನ ಆರ್ಡರ್ ಮಾಡಿದ್ದೆ, ಮೇಡಮ್ ಅವರು ಮ್ಯಾಂಚೋಸ್ ಸೂಪ್ನ ಆರ್ಡರ್ ಮಾಡಿದ್ರು. ನೋಡಿ ಹೆಂಗೆ ಕುಡಿತಾ ಇದ್ದಾರೆ ಸೂಪ್ನ. ನನ್ನ ಮುಖದ ಎಕ್ಸ್ಪ್ರೆಷನ್ ನೋಡಿದ್ರೆ ನಿಮಗೆ ಅರ್ಥ ಆಗ್ಬೋದು ಆ ಸೂಪ್ ಹೆಂಗಿತ್ತು ಅಂತ. ಇಲ್ಲಿಂದ ಸೀದಾ ಮನೆಗೆ ಹೋಗಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ನಿಜವಾಗ್ಲೂ ಎಷ್ಟು ಕಾಮಿಡಿ ಆಗಿತ್ತು ಗೊತ್ತಾ ಈ ವಿಡಿಯೋ. ಸಖತ್ ಎಂಜಾಯ್ ಮಾಡಿದ್ವಿ. ವಿಡಿಯೋ ಆದಮೇಲೆ ನಮ್ಮ ಯಜಮಾನ್ರು ಫ್ರೂಟ್ ಕಸ್ಟರ್ಡ್ ಮಾಡೋದಕ್ಕೆ ನನಗೆ ಸಹಾಯ ಮಾಡ್ತಿದ್ರು. ಎಲ್ಲ ಹಣ್ಣನ್ನು ಅವರೇ ಹೆಚ್ಚಿಟ್ಟಿದ್ರು ನೀಟಾಗಿ. ಕಸ್ಟರ್ಡ್ ತಯಾರಿ ಏನೋ ಜೋರಾಗಿ ನಡೀತಾ ಇತ್ತು. ಆದರೆ ಏನು ಮಾಡೋದು, ಕಸ್ಟರ್ಡ್ ಪೌಡರ್ ಇರಲಿಲ್ಲ ನಮ್ಮ ಹತ್ರ. ಅದಕ್ಕೆ ಯಾವುದೋ ವಿಡಿಯೋದಲ್ಲಿ ನೋಡಿದ್ದೆ ನಾನು, ಕಾರ್ನ್ಫ್ಲೋರ್ ಹಾಕಿದ್ರು. ಅದನ್ನೇ ನಾನು ಎಕ್ಸ್ಪೆರಿಮೆಂಟ್ ಮಾಡಿದೆ. ನಿಜವಾಗ್ಲೂ ಚೆನ್ನಾಗಂತೂ ಬಂದೇ ಇರಲಿಲ್ಲ ಅದು. ನನಗೆ ಫುಡ್ನ ವೇಸ್ಟ್ ಮಾಡೋದು ಚೂರು ಕೂಡ ಇಷ್ಟ ಆಗೋದಿಲ್ಲ. ಹಸಿವು ಇದ್ದಾಗ ಮಾತ್ರ ಅನ್ನವೂ ಕೂಡ ದೇವರಾಗಿ ಕಾಣಿಸುತ್ತೆ. ಸೊ ಆದಷ್ಟು ಫುಡ್ಗಳನ್ನ ವೇಸ್ಟ್ ಮಾಡೋಕೆ ಹೋಗಬೇಡಿ. ಇದನ್ನ ನಾವೇನು ಮಾಡ್ದೋ ಗೊತ್ತಾ, ಮಿಕ್ಸಿನಲ್ಲಿ ರುಬ್ಬಿ ಜ್ಯೂಸ್ ಮಾಡ್ಕೊಂಡು ಕುಡ್ದೋ, ವೇಸ್ಟ್ ಅಂತೂ ಮಾಡಲಿಲ್ಲ. ಶುಭ ದಿನ.